ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮ ನಾನು ಸತ್ತಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಸನದಲ್ಲಿರುವಂತಹ ಒಂದು ಕಡದರವಳ್ಳಿ ಗ್ರಾಮದ ಒಬ್ಬ ವ್ಯಕ್ತಿ ತಿಮ್ಮಯ್ಯ ಅನ್ನುವಂಥವ್ರು. ಇವರಿಗೆ ಈ ರೀತಿ ಅಂಗವಿಕಲರ ವೇತನ 3 ತಿಂಗಳಿಂದ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ನಿಜಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಾಖಲೆಯಲ್ಲಿ ಇವರು ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಅವರೇ ಖುದ್ದು ಈಗ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ. ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಅಂತ ಹೇಳುವಂಥ ಪರಿಸ್ಥಿತಿ. ಅದರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ರಾಮನಾಥ್ ಅವರೇ, ನೀವು ಒಕ್ಕೂಟದ ಅಧ್ಯಕ್ಷರಾಗಿದ್ದೀರಿ. ಸೊ ನಿಮ್ಮ ಒಂದು ಕರ್ತವ್ಯ ಆಗಿರ್ಬೋದು, ಏನ್ ಮಾಡಬೇಕಾಗುತ್ತೆ? ನೀವು ಯಾವ ರೀತಿ ಸರ್ಕಾರಕ್ಕಾಗಲಿ ಯಾವ ರೀತಿ ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀರಾ? ಏನ್ ಮಾಡ್ತಾ ಇರ್ತೀರಿ ನೀವು? ಇವಾಗ ನಾವು ಸ್ಟಾರ್ಟಿಂಗಲ್ಲಿ ತುಂಬ ಹೋರಾಟಗಳು ಮಾಡಿದ್ವಿ. ನಮ್ಮ ಹೋರಾಟಗಳು ಮಾಡಿದ್ರೆ ಈ ಸರ್ಕಾರದಲ್ಲಿ ಯಾವುದೋ ವಿಚಾರಗಳು ಬೇಗ ಆಗೋದಿಲ್ಲ. ಬರ್ತಾರೆ, ಅವರ ಆಶ್ವಾಸನೆಗಳು ಕೊಡ್ತಾರೆ. ಆ್ಯಕ್ಚುಲಿ ಇವಾಗ BJP ಸರ್ಕಾರನೇ ತೊಗೊಂಡ್ರೆ ಫಸ್ಟ್ ಟೈಮು ಅವರ ಮ್ಯಾನಿಫೆಸ್ಟೋ, ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಬಂದ್ಬಿಟ್ಟು ಅಂಗವಿಕಲರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾ ಇದೆ, ಇದುವರೆಗೂ ಒಂದು ವಿಚಾರಗಳು ಅದರಲ್ಲಿ ಆಗಿಲ್ಲ. ಬರೀ ಆ 1000 ರೂಪೀಸ್ ಅದು ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರು. ಅದನ್ನ 80% ಯಾರು 80% ಮೇಲ್ಗಡೆ ಇರುವಂಥ ಅಂಗವಿಕಲರು ಭಾರಿ ಕಡಿಮೆ. ಅವರಿಗೆ 1000 ರೂಪಾಯಿ ಹಾಕ್ಬಿಟ್ಟು ಇಡೀ ಎಲ್ಲ ಅಂಗವಿಕಲರ ಸಮುದಾಯಕ್ಕೆ ನಾವು 1000 ರೂಪಾಯಿ ಮಾಡಿದೀವಿ ಅನ್ನೋ ಥರ ಒಂಥರ ಪ್ರೊಜೆಕ್ಷನ್ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ನಿಜವಾಗ್ಲೂ ಸಿಗ್ತಾ ಇರೋದು ಬರೀ 400 ರೂಪಾಯಿ. ತುಂಬಾ ಜನಕ್ಕೆ ಅಂದ್ರೆ ಇವಾಗ 100 ಪೀಪಲ್ ಅಲ್ಲಿ ಬಂದ್ಬಿಟ್ಟು ನಿಯರ್ಲಿ 80 ಪೀಪಲ್ ಗೆ ಬಂದ್ಬಿಟ್ಟು 400 ರೂಪೀಸ್. ಯಾವ ರೀತಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ ಅದರಲ್ಲಿ ಅಂದ್ರೆ ಡಿಫ್ರೆನ್ಶಿಯೇಟ್ ಅಂದ್ರೆ ಅದು ಈ ಪರ್ಸೆಂಟೇಜ್ ಹಾಕ್ತಾರೆ. ಅದು ಪೂರ್ತಿ ಡಾಕ್ಟರ್ ಅವ್ರು ಹೇಗೆ ಅದು ಡಾಕ್ಟರ್ ಕೊಡೋ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಡಾಕ್ಟರ್ಗೆ ಹಣ ಕೊಡಬೇಕು. ಡಾಕ್ಟರ್ಗೆ ಹಣ ಕೊಟ್ಟು ಅವರು ಸರ್ಟಿಫಿಕೇಟ್ ತಗೊಂಡು ಆ ನಂತರ ಅದನ್ನ ತಗೊಂಡೋಗಿ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸರ್ ಹತ್ರ ಕೊಡುವಾಗ ಈ ಹೋಲ್ ಪ್ರೊಸೆಸ್ ಅಲ್ಲಿ ಎಲ್ಲ ಹಣ ಕೊಡಬೇಕಾಗುತ್ತೆ. ಅದಾದ ನಂತರ ಈ ತರ ಒಂದು ಸಮಸ್ಯೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹಣ ಕೊಟ್ರೇನೆ ಕೆಲಸ ಮುಂದಾಗೋದು. ಎಲ್ಲದರಲ್ಲೂ ಹಾಗೆ ಆಗಿದೆ. ತಹಸೀಲ್ದಾರ್ ಆಫೀಸಲ್ಲಿ ಹಣ ತಗೊಳ್ತಾರೆ, ಡಾಕ್ಟರ್ ತಗೊಳ್ತಾ ಇದಾರೆ. ಇದು ಒಂದು ವಿಚಾರ ಏನಂದ್ರೆ ಡಾಕ್ಟರ್ ಒಬ್ಬರಿಗೆ 80% ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು 60% ಅಂತ ಕೊಟ್ಟರು. ನಂತರ ಹಣ ಕೊಟ್ಟ ಮೇಲೆ ಅದೇ ವ್ಯಕ್ತಿಗೆ 80% ಅಂತ ಕೊಟ್ಟಿದ್ದಾರೆ. ಆ ಕೇಸ್ನ ನಾವು ಈ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದ್ಸತಿ ತಗೊಂಡು ಹೋಗಿದ್ವಿ. ಅದನ್ನ ಆ ಥರ ವಸ್ಟಾಗಿ ಡಾಕ್ಟರ್ಗಳು ಅಂದರೆ ಒಂದು ಮಾನವೀಯತೆ ಇಲ್ಲದೆ ಈ ಥರ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಈ ಸುವರ್ಣ ನ್ಯೂಸ್ ಮುಖಾಂತರ ನಾನು ಹೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವಾಗ ಈ 400 ರೂಪಾಯಿ ಏನಕ್ಕೂ ಆಗಲ್ಲ. ಹೌದು, ಅವರು ನಿಜವಾಗ್ಲೂ ಗೊತ್ತಿದೆ ಸಾಕಷ್ಟು. ಯಾಕಂದ್ರೆ ದಿನ ಪ್ರತಿಯೊಂದರ ಬೆಲೆ ಕೂಡ ಏರ್ತಾ ಇದೆ. ಅದೇ ಯಾವಾಗಲೇ ಹೇಳಿದಾಗೆ ಕಷ್ಟವಾಗಿದೆ. ಬರೀ ಒಂದು ಟೀಗೆನೆ ಇವಾಗ 10 ರೂಪಾಯಿ ಆಗೋಗಿದೆ. ಸೊ ಇವ್ರು ಕೊಡ್ತಾ ಇರೋ 400 ರೂಪಾಯಿ ಟೀಗ್ ಆಗೋದಿಲ್ಲ. ಹಾಗಂದ್ರೆ ಈ ಭಾರತ ದೇಶದ ಪ್ರಜೆ ಆಗಿರುವಂತ ನಾವು ನಮ್ದು ಹತ್ತತ್ರ 5-10% ಅಂತ ಹೇಳ್ತಾರೆ. ಮತ್ತೆ ನಮ್ಮ ಕುಟುಂಬಗಳೆಲ್ಲ ಸೇರಿಸಿದ್ರೆ 15%. ನಾವೊಬ್ರು ಅಂಗವಿಕಲರಾಗಿದ್ರೆ ನಮ್ಮ ಕುಟುಂಬದಲ್ಲೂ ಅದರ ಸಮಸ್ಯೆಗಳು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ. ಅವ್ರು ಖರ್ಚು ಮಾಡೋ, ಅವರು ಸಂಪಾದನೆ ಮಾಡೋದ್ರಲ್ಲಿ ನಮ್ಗೆ ಬರ್ಬೇಕಾಗತ್ತೆ. ಆತರ ಸಮಸ್ಯೆಗಳು ಎಲ್ಲರಿಗೂ ಹೋಲ್ ಕುಟುಂಬಕ್ಕೆ ಇರುತ್ತೆ. ಹಾಗೆಲ್ಲ ನೋಡುವಾಗ 15% ಜನಾಂಗ ಇರ್ತವೆ. ಈ ಭಾರತ ದೇಶದ 15% ಜನಾಂಗ ಒಂದು ಸಮಸ್ಯೆ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಆದ್ರಿಂದ ಇದನ್ನ ಬಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂತ ತಗೊಂಡ್ಬರ್ಬೇಕು. ಸರ್ಕಾರ ಒಬ್ಬ ವ್ಯಕ್ತಿಗೆ ಕೆಲಸ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಮಟ್ಟಿಗೆ ಅವನು ಒಂದು ಕನಿಷ್ಠ ಮಟ್ಟ ಅವನ ಜೀವನ ನಡೆಸೋದಕ್ಕೆ ಏನ್ ಬೇಕೋ ಆ ಅಮೌಂಟ್ ಅವ್ರು ಕೊಡಬೇಕು. ಈ ಸುಮ್ಮನೆ 400 ರೂಪಾಯಿ ಕೊಡೋದು, ಆಮೇಲೆ ನಾವು ಅಂಗವಿಕಲರಿಗೆ ಎಲ್ಲ ಮಾಡ್ಬಿಟ್ಟು, ಯಾಕಂದ್ರೆ ಒಂದ್ ಕಡೆಗೆ ಬಂದ್ಬಿಟ್ಟು ಅವರು ವಿದ್ಯಾಭ್ಯಾಸಕ್ಕೂ ಏನು ಮಾಡ್ತಾ ಇಲ್ಲ, ಉದ್ಯೋಗಕ್ಕೂ ಏನು ಮಾಡ್ತಾ ಇಲ್ಲ. ಅವ್ರು ಸ್ವಯಂ ಉದ್ಯೋಗ ರಚನೆ ಮಾಡ್ಕೊಳ್ಬೇಕಂದ್ರೆ ಲೋನ್ ಇಲ್ಲ, ನ್ಯಾಷನಲೈಸ್ಡ್ ಬ್ಯಾಂಕು ಲೋನ್ ಕೊಡಲ್ಲ, ಯಾವ ಕಡೆನೂ ವ್ಯವಸ್ಥೆ ಇಲ್ಲ. ಕೊನೆಗೆ ಈ 400 ರೂಪಾಯಿ ನಂಬ್ಕೊಂಡಿದ್ರೆ ಇದ್ರಲ್ಲೂ ಕೈ ಹಾಕಿದ್ರೆ ಇದು ಒಂದು ದೊಡ್ಡ ಅಂದ್ರೆ ಇದು ಏನಂದ್ರೆ ಇವಾಗ ನಾವು ಸತ್ತಿಲ್ಲ ಅಂತ ಹೇಳ್ತಿರಲ್ಲ, ನಾವೇ ಹೇಳ್ಕೊಳ್ಬೇಕು. ಅವ್ರ ವಿಚಾರಕ್ಕೆ ನಾವೆಲ್ಲ ಆಲ್ರೆಡಿ ಸತ್ತೋಗಿದೀವಿ ಅಂತಾನೆ ಇರೋಂತ ಅಂಗವಿಕಲರನ್ನೆಲ್ಲ ಸಾಯಿಸ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂಗವಿಕಲರೇ ಇಲ್ಲ ಅಂತ ಅವ್ರ ಪ್ರಕಾರ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅದಕ್ಕೆ ಈ ಬಜೆಟ್ ಅಲ್ಲೂ ಬಂದ್ಬಿಟ್ಟು ಅಂಗವಿಕಲರ ಬೆಳವಣಿಗೆಗೆ ಏನೂ ಹಾಕ್ಲಿಲ್ಲ ಹಣ. ಎಲ್ಲ ಕಡೆಗೆ ಅವ್ರು ಹೇಳ್ಕೊಳ್ತಾ ಇದಾರೆ ನಾವು ಎಲ್ಲ ಸಾಮಾನ್ಯ ಜನರು ಎಲ್ಲ ಒಂದೊಂದು ಜನಾಂಗಕ್ಕೂ ನಾವು ಬಿಟ್ಟಿಲ್ಲ, ಎಲ್ಲರನ್ನೂ ನಾವು ಬಜೆಟ್ ಮಾಡಿದೀವಿ ಅಂತ. ಈ ಒಂದು ಚಾನಲ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅವರು ಸರ್ಕಾರ ಏನು ಒಂದು ಬಜೆಟ್ ಅಂಗವಿಕಲರು ತೀರಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಅಂಗವಿಕಲರನ್ನ ಹೆಸರೇ ಇಲ್ಲ, ಆ ಮಟ್ಟದಲ್ಲಿ ಇವರು ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಇದು ಬಂದ್ಬಿಟ್ಟು ಈ ಸರ್ಕಾರ ನಿಜವಾಗ್ಲೂ ಅವ್ರು ಏನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದಾರೋ ಅದನ್ನು ನೋಡಬೇಕು. ಮತ್ತು ಈ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳನ್ನ ಬಂದ್ಬಿಟ್ಟು ನಂಬ್ಕೊಂಡಿರೋಂಥ ವಿಚಾರಗಳನ್ನ ಬಂದ್ಬಿಟ್ಟು ಆ ಸಿಸ್ಟಮ್ಸ್ಗಳು ಏನಿದೆ ಅದನ್ನ ಸರಿಪಡಿಸಬೇಕು. ಸುಮ್ಮನೆ ಒಬ್ಬ ಸಾಧಾರಣ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಒಬ್ಬ ವ್ಯಕ್ತಿನ ಸಾಯಿಸೋದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು. ಅದಕ್ಕೆ ಒಂದು ಸರಿಯಾದ ಪ್ರೋಸೆಸ್ ಮಾಡಬೇಕು. ಯಾಕಂದ್ರೆ ಅವನೇನೋ ಮಾಡ್ಬಿಟ್ಟು ಹೊಟ್ಟೋಗ್ತಾನೆ, ಆದ್ರೆ ಅದರ ಕಷ್ಟನ ಅನುಭವಿಸೋರು ಬಂದ್ಬಿಟ್ಟು ಇವರು ಇಲ್ಲ. ಹಾಸನದಿಂದ ಪ್ರತಿ ಸತಿ ಬೆಂಗಳೂರು ಬರೋಕ್ಕೂ ಆಗಲ್ಲ. ಆ ಥರ ಗೌರ್ಮೆಂಟ್ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಅಂಗವಿಕಲರಿಗೆ ಒಂದು ಮಿನಿಮಮ್ ವೇಜ್, ಅಟ್ಲೀಸ್ಟ್ ಒಂದು ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಎಷ್ಟಿರುತ್ತೋ ಆ ಥರ ಅಮೌಂಟ್ ಹಾಕಿ ಅಂಗವಿಕಲರಿಗೆ ಎಲ್ಲರಿಗೂ ಕೊಡಬೇಕು. ಖಂಡಿತ. ಈಗ ತಿಮ್ಮಯ್ಯ ಅವರೇ, ನಿಮಗೆ 3 ಜನ ಮಕ್ಕಳಿದ್ದಾರೆ. ಏನು ಮಕ್ಳಿಗೆ ಓದಿಸ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ? ಇಲ್ಲ ಮೇಡಮ್, ಎಲ್ಲರೂ ಬಿಡಿಸ್ತೀವಿ ಮೇಡಮ್. ಓದ್ಸಕ್ಕೆ ಆಗಲಿಲ್ಲ ನನಗೆ, ಆದರೆ ನಾನು ಬಿಡಿಸ್ತೇನೆ. ನಾನು ಈಗ ಇದನ್ನೇ ನಾನು ನಂಬಿಕೊಂಡು ನಾನು ಜೀವನ ಮಾಡ್ತಾ ಇರೋದು. ಏನು ಕೆಲಸ ಮಾಡೋಕ್ಕಾಗಲ್ಲ. ಮನೇಲಿ ಅದೇ ಕೂಲಿ ಕೆಲಸ ಮೇಡಮ್. ಕೂಲಿ ಕೆಲಸ ಕರೆದ ದಿವಸ ಹೋಗ್ತಾರೆ, ಕರೆದ ದಿವಸ ಮಲ್ಲಿರ್ತಾರೆ ಅಷ್ಟೇ.
ಅಷ್ಟೇ. ಅದನ್ನ ಮೇಲೆ ಇವಾಗ ಇದ್ರ ಮೇಲೆ ನನ್ನ ಜೀವನ ನನಗೆ ನಡೀತಾ ಇದೆ ನಿಮಗೆ. ಅಲ್ಲ, ಈಗ ನಿಮ್ಮ ಮೇಲೆ ಈ ಪೋಸ್ಟ್ಮನ್ ಇವ್ರಿಗೇನಾದ್ರೂ ದ್ವೇಷ ಆಯ್ತು, ಯಾರು ಈ ತರ ಮಾಡಿರೋದು ಅಂತ ನಿಮ್ಗೆ ಏನ್ ಅನಿಸ್ತಾ ಇದೆಯಾ? ಅವ್ರು ಕೇಳಿರೋ ಅವ್ರು ಏನು ಹೇಳ್ತಿಲ್ಲ ಇಲ್ಲ, ಅವರು ಏನು ನಾನಲ್ಲ ಅಂತಾರೆ. ಯಾರನ್ನ ಕೇಳಿದ್ರು ನಾನಲ್ಲ ಸಸ್ಪೆಂಡ್ ಆಗಿರೋನು ಮಾಡಿದಾನೆ ಅಂತ ಕೇಳ್ತಾರೆ. ಸಸ್ಪೆಂಡ್ ಆಗಿ ಅವ್ರು ಹೋಗಿದ್ಮೇಲೆ ಅವ್ರನ್ನ ಯಾರನ್ನ ಕೇಳೋದು ನಾನು ಹೋಗಿ? ಅವ್ರು ಯಾರು ಸಸ್ಪೆಂಡ್ ಆಗಿರೋರು ಯಾರಂತೆ? ಅವರು ಹೇಮಂತು ಅಂತ ಅವ್ರು ಮೊದಲು ಬಂದಿದ್ರು, ಅವರು ಹೇಮಂತು ಅಂತ ಅವ್ರು ಸಸ್ಪೆಂಡ್ ಆಗಿ ಹೋದ್ರು. ಆಮೇಲೆ ಇವರು ಶ್ರೀನಿವಾಸ್ ಅಂತ ಸಾಲ್ಗಾಮಿ ಅವರ ಬಂದ್ರು. ಅವರು ಅವರೇ ಬಂದ್ಮೇಲೆ 2 ತಿಂಗಳು ಅವರೇ ಕೊಟ್ರು ಅವ್ರು ದುಡ್ಡು. ಕೊಟ್ಟಾದ್ಮೇಲೆ 3ನೇ ತಿಂಗಳಿಗೆ ನಿಮ್ಮ ದುಡ್ಡು ಯಾಕೆ ಬರ್ತಾ ಇಲ್ಲ, ಹೋಗಿ ಆಫೀಸಲ್ಲಿ ಹೋಗಿ ಕೇಳಿ ಅಂದ್ರು. ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲ, ಈಗ ಅವ್ರು ಬಂದ ಮೇಲೆ 2 ತಿಂಗಳು ನೀವು ಕೊಟ್ಟಿದ್ದಾರೆ ವೇತನ, ಅದಾದ್ಮೇಲೆ ಯಾಕೆ ಹೀಗಾಯ್ತು ಅಂತ? ಹಾಗಾದ್ರೆ ಅದು ಯಾರು ಮಾಡಿದಾರೆ ಹೇಳಿ ಅಂತಂದ್ರೆ ಅದು ನನಗೆ ಗೊತ್ತಿಲ್ಲ. ಒಂದು ಸ್ಲಿಪ್ಪರ್ ಕೊಡಿ ಹೋಲಿ, ಅದೇನು ನಾನು ಅಲ್ಲಿಗೆ ಹೋಗಿ ಕೇಳ್ತೀನಿ ಹೆಡ್ ಆಫೀಸ್ಗೆ ಅಂತ ಅಂದರೆ ಇಲ್ಲ, ಅದು ನಮಗೆ ಅದು ಗೊತ್ತಲ್ಲ, ಅದು ಅಲ್ಲೇ ಹೋಗಿ ಕೇಳಿ ಅಂತ ಹೇಳ್ತಾರೆ. ಈಗ ಅವ್ರ ಮೇಲೆ ಹೇಳೋದು, ಇನ್ನೊಬ್ರ ಮೇಲೆ ಹೇಳೋದು. ಆಫೀಸಲ್ಲಿ ಕೇಳಿದ್ರೆ ಅವ್ರು ಏನು ಹೇಳಂಗಿಲ್ಲ. ಇದು ಟೋಟಲಿ ಪೋಸ್ಟ್ ಆಫೀಸ್ ಮಾಡಿರುವಂಥ ವಿಚಾರ. ಯಾಕಂದ್ರೆ ಟ್ರೆಜರಿ ಬಂದು ಇಲ್ಲಿ ಅವ್ರ ಮನೆಗೆ ಬರೋಕ್ಕೆ ಸಾಧ್ಯತೆನೇ ಇಲ್ಲ. ಏನಿದ್ರು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಪೋಸ್ಟ್ ಆಫೀಸೇ ಕೊಡಬೇಕು. ಪೋಸ್ಟ್ಮನ್ ಏನು ಅವ್ರ ಮನೆ ಹತ್ರ ಬರ್ತಾರೋ ಅವರೇ ಕೊಡಬೇಕು. ಇದು ಟೋಟಲಿ ಪೋಸ್ಟ್ಮನ್ ಮಾಡಿರುವಂಥ ವಿಚಾರ ಅಂತ ನನಗನ್ಸುತ್ತೆ ಪೂರ್ತಿ. ಅವರಿಗಂತ ಅಧಿಕಾರ ಇರುತ್ತಾ ಅಂತ? ಹಾಗಾದ್ರೆ ಅಧಿಕಾರ ಅಂತಲ್ಲ, ಅವ್ರು ಬಂದು ಈ ತರ ವ್ಯಕ್ತಿ ಇಲ್ಲ ಅಂತ ಬರೆದು ಕಳ್ಸ್ಬಿಡ್ಬೋದು. ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಬಂದ್ಬಿಟ್ಟು ಅದಕ್ಕೆ ಕ್ರಾಸ್ ವೆರಿಫೈ ಮಾಡುವಂತ ವ್ಯವಸ್ಥೆ ಇಲ್ಲ. ಅಲ್ಲಿ ಇರೋ ಹೆಡ್ ಆದ ಪರ್ಸನ್, ಪೋಸ್ಟ್ ಆಫೀಸ್ ಪರ್ಸನ್ ಬಂದ್ಬಿಟ್ಟು ನಿಜವಾಗ್ಲೂ ಈ ವ್ಯಕ್ತಿ ಇದ್ದಾರಾ, ತೀರ್ಕೊಂಡಿದ್ದಾರಾ, ಅಟ್ಲೀಸ್ಟ್ ಇದು ವೆರಿ ಸಿಂಪಲ್. ಆ ವ್ಯಕ್ತಿ ಸತ್ತೋಗಿದ್ದಾರೆ ಅಂದ್ರೆ ಅದಕ್ಕೆ ಏನಾದ್ರು ಡೆತ್ ಸರ್ಟಿಫಿಕೇಟ್ ಏನಾದ್ರು ಇದೆಯಾ ಅಥವಾ ಏನ್ ವಿಚಾರ ಅಂತ ಸ್ವಲ್ಪ ನೋಡಿದ್ರೆ ಐ ಥಿಂಕ್ ಈ ವಿಷಯ ಬಂದು ಅವಾಗಲೇ ಸಾಲ್ವ್ ಆಗ್ತಾ ಇತ್ತು. ಈ ವ್ಯಕ್ತಿನ ಇಷ್ಟೊಂದು ಹಳದಾಡಿಸ್ಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವ್ರ ಟೋಟಲ್ ನಿರ್ಲಕ್ಷ್ಯನೇ ಏನ್ ಬೇಕಾದ್ರೆ ನಾವು ಮಾಡ್ಬೋದು ಅನ್ನೋ ಒಂದು ಆಟಿಟ್ಯೂಡ್ ಇರೋದ್ರಿಂದ ಸೊ ಇವತ್ತು ಈ ಒಂದು ಪರಿಸ್ಥಿತಿಗೆ ಇವರಿಗೆ ಬಹುಶಃ ಇದು ಒಂದು ನಮ್ಮ ಕಣ್ಮುಂದೆ ಬಂದಿರುವಂತಹ ಬರೀ ಒಂದು ಉದಾಹರಣೆ ಅಂತ ಹೇಳಿ ತುಂಬಾ ನಡೀತಾ ಇದೆ. ಇಂಥವು ಎಷ್ಟೊಂದು ಇದೆ. ಇಂಥವನ್ನ ತಡಿಬೇಕು, ಇಂಥ ಅವಾಂತರಗಳನ್ನ ತಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂತೀರಿ? ಏನ್ ಸಲಹೆಗಳ ಕೊಡ್ಬೇಕು ಅಂತೀರಿ ನೀವು? ಅದೇ ಇವಾಗ ನಾವು ಒಂದು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಒಬ್ಬ ಸಾಮಾನ್ಯ ಜನ ಅವನು ಬರೀ ಕೈ, ಕಾಲು ಮತ್ತು ಕಣ್ಣು, ಕಿವಿ ಇದು ಬಿಟ್ರೆ ಮಾತ್ರ ಅವ್ನ ಬೆಳವಣಿಗೆ ಆಗಲ್ಲ. ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ತಾ ಇದೆ. ಅವನಿಗೆ ವಿದ್ಯಾಭ್ಯಾಸ ಸಿಗುವಂಗೆ ಶಾಲೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಸಿಗೋಕ್ಕೆ ಅವಕಾಶಗಳು ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲ ಸಿಕ್ಕಿದ್ರೇ ಅವ್ನು ಬಂದ್ಬಿಟ್ಟು ಅವನು ಒಂದು ಲೈಫ್ನ ಇಂಡಿಪೆಂಡೆಂಟಾಗಿ ಲೀಡ್ ಮಾಡೋಕ್ಕಾಗೋದು. ಸೊ ಅದೇ ರೀತಿಯಲ್ಲಿ ಸರ್ಕಾರ ಆ ದೃಷ್ಟಿಕೋನದಲ್ಲಿ ನೋಡಬೇಕು. ಇದನ್ನು ಬಂದ್ಬಿಟ್ಟು ಏನೋ ಇವರಿಂದ ಏನೂ ಆಗಲ್ಲ, ಇವ್ರ ಕೈಯಿಂದ ಏನೂ ಆಗಲ್ಲ, ಇವರಿಗೆ ನಾವು ಏನೋ ಒಂದು 400 ರೂಪಾಯಿ ಹಾಕೋಣ, ಒಂದು 300 ರೂಪಾಯಿ ಹಾಕೋಣ, ಇಲ್ಲಿಗೆ ಇವ್ರ ಕತೆ ಮುಗಿಸೋಣ ಅಂತ ನೋಡೋದು ಬಿಟ್ಬಿಟ್ಟು ಇವ್ರ ನಿಜವಾಗ್ಲೂ ಹೇಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಇವರಿಗೆ ಹೇಗೆ ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಅಂತ ಆ ದೃಷ್ಟಿಕೋನದಲ್ಲಿ ನೋಡುವಾಗ, ಮತ್ತು ಇವಾಗ ಏನು ಎಲ್ಲಾ ಇಲಾಖೆಗಳಲ್ಲೂ 3% ರಿಸರ್ವೇಶನ್ ಮಾಡಬೇಕು ಅಂತಿದೆ. ಇದು 95ರಲ್ಲಿ ಬಂದ ಅಂತ ಕಾಯ್ದೆ. ಇವಾಗ ನಾವು 2012ರಲ್ಲಿ ಇದ್ದೀವಿ. ಇದುವರೆಗೂ ಯಾವ ಇಲಾಖೆಯಲ್ಲೂ ಬಂದ್ಬಿಟ್ಟು ಹಣನ 3% ನಾವು RTA ಹಾಕಿ ಇನ್ಫಾರ್ಮೇಶನ್ ತಗೊಂಡ್ವಿ. ಎಲ್ಲರೂ ಬಂದು ನಾವು ಹಣ ಇದೆ, ಬಟ್ ಆದ್ರೆ ಇದರಲ್ಲಿ ಅಂಗವಿಕಲರಿಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಎಷ್ಟೋ ಕಾಯ್ದೆಗಳು, ಯೋಜನೆಗಳಾಗಿರ್ ಬರೀ ಪೇಪರ್ ನಲ್ಲಿ ಮಾತ್ರ ಇವೆ, ಜಾರಿಗೆ ಎಷ್ಟು ಬರುತ್ತೆ ಅಂತ ನಿಜಕ್ಕೂ. ಆ 3% ರಿಸರ್ವೇಶನ್ ಅವರು ಅಲೋಕೇಟ್ ಮಾಡಿದ್ರೇನೆ ಎಷ್ಟೋ ಅಂಗವಿಕಲರಿಗೆ ಬೆನಿಫಿಟ್ ಆಗ್ತಾ ಇತ್ತು. ಗ್ರಾಮ ಪಂಚಾಯತಿಯಲ್ಲಿ 3% ರಿಸರ್ವೇಶನ್ ಮಾಡೋದು, ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ವಿಚಾರಗಳು 3%, ವುಮೆನ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ ವಿಚಾರಗಳು 3%, ಈ ತರ ಅಲ್ಲಲ್ಲಿ 3% ಹಣನ ತೆಗೆದಿಟ್ಟು ಅಂಗವಿಕಲರಿಗೆ ನಾವು ಇದನ್ನ ಖರ್ಚು ಮಾಡ್ತೀವಿ, ಅವ್ರ ಬೆಳವಣಿಗೆಗೆ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಅಂಗವಿಕಲರು ತುಂಬಾ ಬೆಳವಣಿಗೆ ಆಗಕ್ಕೆ ಸಾಧ್ಯತೆ ಇದೆ. ಅದು ಮಾಡದೇ ಇರೋದ್ರಿಂದನೇ ಇವತ್ತು ನಾವು ಬರೀ ಈ ಡಿಸೇಬಲ್ ಡಿಪಾರ್ಟ್ಮೆಂಟ್ನ ನಂಬ್ಕೊಂಡು ಅದರಲ್ಲಿ ಬರುವಂಥ ಈ ಒಂದು ಮಾಶಾಸನ ಮತ್ತೆ ಏನಾದ್ರು ಒಂದು ಸ್ವಲ್ಪ ಅದು ಒಂದು ಆಧಾರ ಸ್ಕೀಮ್ ಅಂತ ಮುಂಚೆ ಇತ್ತು. ಅದರಲ್ಲಿ 20,000 ರೂಪಾಯಿ ಲೋನ್ ಕೊಡ್ತಾ ಇದ್ರಂತೆ. ಅದರಲ್ಲಿ 5,000 ರೂಪಾಯಿ ಅವರೇ ತಗೊಳ್ಳೋರು, ಇನ್ನು 15,000 ರೂಪಾಯಿ ಇವ್ರ ಹತ್ರ ಬರೋದು. ಆ 10,000 ರೂಪಾಯಿ ಇಟ್ಕೊಂಡು ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇವ್ರು ಹೋಗ್ಬಿಟ್ಟು ಎಲ್ಲರೂ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋರು. ಆದ ನಂತರ ಲೋನ್ ರಿಪೇಮೆಂಟ್ ಮಾಡೋಕ್ಕಾಗಲ್ಲ. ಕೊನೆಗೆ ಎಲ್ಲ ಅಂಗವಿಕಲರು ಸಾಲ ಕೊಟ್ಟರೆ ಅವ್ರಿಗೆ ತಿರ್ಗಾ ಕಟ್ಟಲ್ಲ. ಸಾಕಷ್ಟು ನಿಜಕ್ಕೂ ವ್ಯವಸ್ಥೆ ಸರಿ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಕೊನೆಯದಾಗಿ ನೀವು ತಿಮ್ಮಯ್ಯ ಏನ್ ಹೇಳ್ತೀರಿ ನಮ್ಮ ಚಾನಲ್ ಮೂಲಕ? ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ನಿಂತರ ದುಡ್ಡು ನನಗೆ ಸಿಕ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನೀವು ಸತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೀಗ ನೀವು ಬದುಕಿದ್ದೀರಿ, ಕಣ್ಣಿಗೆ ಕಾಣ್ತಾ ಇದ್ದೀರಿ ಅಷ್ಟೇ, ಅದು ಗೊತ್ತಾಗ್ಬೇಕು. ನಿಜಕ್ಕೂ ಕಣ್ಣೆದ್ರೆ ಇದ್ರೂ ಕೂಡ ಅವ್ರಿಗೆ ಇನ್ನೂ ಏನ್ ಪರಿಶೀಲಿಸಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಅವನ್ ಸಹಾಯ ಸಿಗ್ಲಿ, ನಮ್ಮ ಚಾನಲ್ ಮೂಲಕ ಅವನ್ ಸಿಕ್ಕರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನ್ಕೊಳ್ತೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿದ್ರೆ ಇಬ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಮತ್ತೊಮ್ಮೆ ನಾನು ಇದನ್ನ ಹೇಳ್ತೀನಿ. ಹಾಸನದಲ್ಲಿರುವಂತಹ ಸಾಲಗಾಮೆ ಹೋಬಳಿಯ ಕಡದರವಳ್ಳಿಯ ತಿಮ್ಮಯ್ಯ ಇವರು ಸತ್ತಿದ್ದಾರೆ ಅಂತ ದಾಖಲೆಯಲ್ಲಿ ಕೊಟ್ಟಿದ್ದಾರೆ. 3 ತಿಂಗಳ ಹಿಂದೆ ಅಂಗವಿಕಲರ ವೇತನ ಸಿಗ್ತಾ ಇಲ್ಲ, ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರುವಂತವರು. ಸಂಬಂಧಪಟ್ಟವರೇನಾದ್ರೂ ನಿಜವಾಗ್ಲೂ ನೋಡಿದ್ರೆ ಇದಕ್ಕೆ ಸ್ಪಂದಿಸಿದ್ರೆ ನಮ್ಮ ಶ್ರಮ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.